ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇತ್ತೀಚಿನ ದಿನಗಳಲ್ಲಿ ನೀವು ನ್ಯೂಸ್ ಚಾನೆಲ್ ಹಾಕಿದ್ರೆ ಸಾಕು, ಬರೀ ಹಗರಣಗಳು, ಪ್ರತಿಭಟನೆಗಳದ್ದೇ ಸದ್ದು ಮತ್ತು ಸುದ್ದಿ. ಒಂದು ಕಡೆ ದೇಶದ ಭವಿಷ್ಯ ಅನ್ನೋ ಸ್ಟೂಡೆಂಟ್ಸ್ ರಸ್ತೆಗಿಳಿದಿದ್ರೆ, ಇನ್ನೊಂದು ಕಡೆ ನಂಬಿಕೆಯ ಹೆಸರಲ್ಲಿ ರಾಜಕೀಯ ಮಾಡೋರಿಗೆ ಬಿಗ್ ಶಾಕ್ ಸಿಗ್ತಿದೆ. ಈ ನಡುವೆ ನೀಟ್ ಅಕ್ರಮ ಬಿಜೆಪಿಗೆ ಬಿಸುತುಪ್ಪವಾಗಿ ಮಾರ್ಪಟ್ಟಿದೆ. ಇವತ್ತು ನಾವು ದೇಶದಲ್ಲಿ ನಡೆಯುತ್ತಿರೋ ಈ 3 ಪ್ರಮುಖ ವಿಷಯಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಹೀಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೆಯದಾಗಿ ನೀಟ್ ಪರೀಕ್ಷೆ ಹಗರಣ. 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡಿದ್ರು ನಮ್ಮ ಸಿಸ್ಟಮ್ ಮಾತ್ರ ಜಡ್ಡುಗಟ್ಟಿ ಕೂತಿದೆ ಅಲ್ವಾ. ಆದ್ರೆ ಈ ಸಿಸ್ಟಮ್ ಅನ್ನು ಅಲುಗಾಡಿಸೋಕೆ ಅಂತಾನೆ ಒಬ್ಬರು ದೆಹಲಿಯ ಜಂತರ್ ಮಂತರ್ನಲ್ಲಿ ಧರಣಿ ಕೂತಿದ್ದಾರೆ. ಅವರೇ ನಮ್ಮ ಮೆಗಸೆ ಪ್ರಶಸ್ತಿ ಪುರಸ್ಕೃತ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್. ಖುದ್ದಾಗಿ ಸೋನಂ ವಾಂಗ್ಚುಕ್ ಅವರೇ ದೆಹಲಿಯಲ್ಲಿ 16 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಅಂದ್ರೆ ಪರಿಸ್ಥಿತಿ ಎಷ್ಟು ಗಂಭೀರ ಇರಬೇಡ ಯೋಚನೆ ಮಾಡಿ. ಯುವ ಜನರ ಧ್ವನಿಯಾಗಿ ಹುಟ್ಟುಕೊಂಡ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಸಿಜೆಪಿ ಅಭಿಯಾನಕ್ಕೆ ಬೆಂಬಲ ಕೊಟ್ಟು ಅವರು ಈ ಹೋರಾಟಕ್ಕೆ ಇಳಿದಿದ್ದಾರೆ. ಅವರ ಬೇಡಿಕೆ ಸಿಂಪಲ್ ಆಗಿದೆ. ಪರೀಕ್ಷಾ ಅಕ್ರಮಗಳಿಗೆ ಕಾರಣವಾದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಪೇಪರ್ ಲೀಕ್ ಬಗ್ಗೆ ಸಮಗ್ರ ತನಿಖೆ ಆಗಬೇಕು, ಹಾಗೂ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಇರಬೇಕು. ಆದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತು ಗೊತ್ತಾ? ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಬದಲು ಉಪವಾಸದಿಂದ ಅವರ ಆರೋಗ್ಯ ಕೆಟ್ಟಾಗ ಪೊಲೀಸರನ್ನ ಬಿಟ್ಟು ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತು. ಆದ್ರೆ ಜನರ ಆಕ್ರೋಶ ಮಾತ್ರ ಕಮ್ಮಿಯಾಗಿಲ್ಲ, ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇನ್ನ ಎರಡನೇ ಮ್ಯಾಟ್ರ್ ಏನಪ್ಪಾ ಅಂದ್ರೆ ರಾಮ ಮಂದಿರ ಹುಂಡಿ ಹಗರಣ. ಹಿಂದೆಲ್ಲ ಸರ್ಕಾರದ ನೀತಿಗಳನ್ನ ವಿರೋಧಿಸಿದ್ರೆ ಸಾಕು, ತಕ್ಷಣ ಜನದ್ರೋಹಿ ಅನ್ನೋ ಪಟ್ಟ ಕಟ್ತಿದ್ರು. ಆದ್ರೆ ಇವತ್ತು ಧರ್ಮದ ಮುಸುಕು ಹಾಕಿಕೊಂಡು ಜನರನ್ನ ವಂಚಿಸೋಕಾಗಲ್ಲ ಅನ್ನೋದು ಪ್ರೂವ್ ಆಗಿದೆ. ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ ನಲ್ಲಿರೋ ಕೆಲವರು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಸಿ ವೋಟರ್ ನಡೆಸಿದ ಲೇಟೆಸ್ಟ್ ಸರ್ವೆ ಪ್ರಕಾರ 86% ಜನ ಇದನ್ನ ತುಂಬಾ ಗಂಭೀರವಾದ ಹಗರಣ ಅಂತ ಒಪ್ಕೊಂಡಿದ್ದಾರೆ. ಅಷ್ಟೇ ಯಾಕೆ, ಎನ್ಡಿಎ ಬೆಂಬಲಿಗರಲ್ಲಿ 53%ಕ್ಕಿಂತ ಹೆಚ್ಚು ಜನ ಇದರಿಂದ ನಮ್ಮ ನಂಬಿಕೆಗೆ ಧಕ್ಕೆಯಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. 2027ರ ಯುಪಿ ಎಲೆಕ್ಷನ್ ಅಲ್ಲಿ ಇದೇ ದೊಡ್ಡ ಅಸ್ತ್ರ ಆಗೋ ಮುನ್ಸೂಚನೆ ಸಿಗ್ತಿದೆ. ಜನರೇ ಕೇಳ್ತಿರೋ ಹಾಗೆ ದೊಡ್ಡ ತಿಮಿಂಗ್ಲಗಳನ್ನ ಬಿಟ್ಟು ಬರೀ ಸಣ್ಣ ಮೀನುಗಳನ್ನ ಲಾಕ್ ಮಾಡ್ತಿದೆ ಸರ್ಕಾರ. ಕೊನೆಯದಾಗಿ ನಮ್ಮ ನಿಮ್ಮ ಜೇಬಿಗೆ ಕತ್ತರಿ ಹಾಕ್ತಿರೋ ಇಂಧನದ ನೀತಿ, ಅದೇ ಈ E20 ಪೆಟ್ರೋಲ್ ವಿವಾದ. ಪೆಟ್ರೋಲ್ ನಲ್ಲಿ 20% ಎಥೆನಾಲ್ ಮಿಕ್ಸ್ ಮಾಡೋ ಯೋಜನೆ ಜಾರಿಯಲ್ಲಿದೆ. ಇದನ್ನ 100ಕ್ಕೆ ಏರಿಸ್ತೀವಿ ಅಂತ ನಿತಿನ್ ಗಡ್ಕರಿ ಬೇರೆ ಹೇಳಿದ್ದಾರೆ. ರೈತರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಸರ್ಕಾರದ ವಾದ. ಆದ್ರೆ ರಿಯಾಲಿಟಿ ಏನಪ್ಪಾ ಅಂದ್ರೆ ಇದರ ಹಿಂದೆ ದೊಡ್ಡ ಸ್ವಜನ ಪಕ್ಷಪಾತ ನಡೀತಿದೆ ಅನ್ನೋ ಗಂಭೀರ ಆರೋಪವಿದೆ. ಗಡ್ಕರಿ ಅವರ ಮಕ್ಕಳ ಕಂಪನಿಗಳಾದ ಮಾನಸ್ ಹಾಗೂ ಸಿಯನ್ ಆಗ್ರೋ ಕಂಪನಿಗಳು ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಸಬ್ಸಿಡಿ ಪಡ್ಕೊಂಡಿವೆ. ಬರೀ ಒಂದೇ ವರ್ಷದಲ್ಲಿ ಇವರ ಕಂಪನಿಯ ಆದಾಯ 17 ಕೋಟಿಯಿಂದ 510 ಕೋಟಿ ರೂಪಾಯಿಗೆ ಜಂಪ್ ಆಗಿದೆ. ಅಂದ್ರೆ ಏನರ್ಥ? ನಾರ್ಮಲ್ ವಾಹನ ಸವಾರರಿಗೂ ಇದು ತಲೆನೋವಾಗಿದೆ. E20 ಪೆಟ್ರೋಲ್ ನಿಂದ ಮೈಲೇಜ್ ಕಮ್ಮಿ ಆಗ್ತಿದೆ, ಇಂಜಿನ್ ಹಾಳಾಗ್ತಿದೆ ಅನ್ನೋ ಭಯ ಜನರಲ್ಲಿದೆ. ಸಿ ವೋಟರ್ ಸರ್ವೆನಲ್ಲಿ 60% ಜನ ಈ ಎಥನಾಲ್ ಮಿಕ್ಸಿಂಗ್ ಬೇಡವೇ ಬೇಡ ಅಂತಿದ್ದಾರೆ. ಕನಿಷ್ಠ ಪಕ್ಷ ನಾರ್ಮಲ್ ಪೆಟ್ರೋಲ್ ಆದ್ರೂ ಸಪರೇಟ್ ಆಗಿ ಸಿಗಲಿ ಅನ್ನೋದು 76% ಜನರ ಒತ್ತಾಯ. ಹೀಗೆ ಸ್ಟೂಡೆಂಟ್ಸ್ ಕನಸಿನ ಜೊತೆ ಆಟ, ಭಕ್ತರ ನಂಬಿಕೆಗೆ ದ್ರೋಹ, ಇತ್ತ ವಾಹನ ಸವಾರರ ಮೇಲೂ ಹೊರೆ, ಎಲ್ಲಾ ಸೇರಿ ಜನ ಈಗ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ. ಇದರ ಮಧ್ಯೆ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಕೂಡ ಭಾರತ್ ಜೋಡೋ ಭವನದಲ್ಲಿ ಮಾತನಾಡಿ ಬಿಜೆಪಿ ಸರ್ಕಾರದ ಅಕ್ರಮಗಳ ವಿರುದ್ಧ ವಿದ್ಯಾರ್ಥಿಗಳ ಬೆನ್ನಿಗೆ ಕಾಂಗ್ರೆಸ್ ಸದಾ ನಿಲ್ಲಲಿದೆ ಅಂತ ಧೈರ್ಯ ತುಂಬಿದ್ದಾರೆ. ರಾಹುಲ್ ಗಾಂಧಿ ಅವರ ಚಾತುರಂಕಿ ಗೂಂಜ್ ಅಭಿಯಾನದ ಮೂಲಕ ಬದಲಾವಣೆ ತರೋ ಭರವಸೆ ಕೊಟ್ಟಿದ್ದಾರೆ. ಅದೇನೇ ಇರ್ಲಿ, ದೇಶದ ಜನ ಈಗ ಜಾಗೃತರಾಗ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ? ಎಥನಾಲ್ ಪೆಟ್ರೋಲ್ ನಿಂದ ನಿಮ್ಮ ಗಾಡಿಗೂ ಪ್ರಾಬ್ಲಮ್ ಆಗ್ತಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.